ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಈ ವಿಡಿಯೋಲಿ ನಾನು ಫಾಲೋ ಆಗುವಂಥ ಹೇರ್ ಗ್ರೋತ್ ಟಿಪ್ಸು ಕೆಲವೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಪರ್ಸ್ನಲಿ ನಾನು ಯಾವ ಥರ ಹೇರ್ ಕೇರ್ ಮಾಡ್ತೀನಿ ಅದನ್ನು ಸ್ವಲ್ಪ ಕೆಲವೊಂದು ಟಿಪ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಾ ನನ್ನ ಫಸ್ಟ್ ಚಾನಲ್ ಏನಿದೆ ಸೊ ರೂಪಾಸ್ ಗ್ಲಾಮ್ ಸ್ಟೈಲು ಸ್ಟಿಚಿಂಗ್ ವಿಡಿಯೋಸಲ್ಲಿ ನಾವು ಈ ಥರ ವಿಡಿಯೋಸ್ ಮಾಡೋದು ಚೆನ್ನಾಗಿರಲ್ಲ ಅಂತ ಮಾಡಿಲ್ಲ. ಸೊ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ ಹೇರ್ ಕೇರ್ ವಿಡಿಯೋ ಮಾಡಿ ಅಂತ. ಸೊ ಯಾವ ಆಯಿಲ್ ಹಚ್ತೀರಾ, ಯಾವ ಶಾಂಪೂ ಅಂತ ತುಂಬಾನೇ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ನಾನು ಜಸ್ಟ್ ನಾನು ಫಾಲೋ ಆಗುವಂಥ ಕೆಲವೊಂದು ಮಾತ್ರ ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ಬೇರೆ ಥರ ಹೇರ್ ಕೇರ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋಲಿ ನಾನು ನನ್ನ ಫೇವ್ರೇಟ್ ಹೇರ್ ಪ್ಯಾಕ್ ಏನಿದೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೀವು ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಫಾಲೋ ಆಗೋದ್ರಿಂದ ಡೆಫಿನೆಟ್ಲಿ ಹೆಲ್ದಿ ಹೇರ್ ಬೆಳೆಯುತ್ತೆ. ಟ್ರೈ ಮಾಡಿ ನೋಡಿ. ಇದೊಂದೇ ಅಲ್ಲ, ಇನ್ನೊಂದು ಕೆಲವೊಂದು ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಿಮ್ಮ ಫುಡ್ ಆಗಲಿ ಮತ್ತು ಸ್ವಲ್ಪ ಕೆಲವೊಂದು ಅದನ್ನು ಹೇಳ್ತೀನಿ ಬರ್ತಾ ಬರ್ತಾ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಇದಕ್ಕೆ ಮೇಯ್ನು ಏನಿದೆ ನಾನು ಯೂಸ್ ಮಾಡೋದು ಅಲೋವಿರಾ. ಸೊ ಇದು ತುಂಬಾನೇ ಶೈನಿ ಆಗಿರತ್ತೆ ಹೇರ್ಗೆ ಅಪ್ಲೈ ಮಾಡೋದ್ರಿಂದ. ಈ ಅಲೋವಿರಾ ಏನಿದೆ ನೋಡಿ, ನಾನು ಇದು ಅಲೋವಿರಾ ಏನಿದೆ ನನ್ನ ಹೇರ್ಗೆ ಎಷ್ಟು ಬೇಕೋ ಅಷ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಏನು ಯೂಸ್ ಮಾಡ್ತಿಲ್ಲ. ಜಸ್ಟ್ ಇಲ್ಲಿ ಏನು ಕಾಣಿಸ್ತಿದೆ ಆನಿಯನ್ನು ಮತ್ತೆ ಒಂದು ಲೆಮನ್ನು ಮತ್ತೆ ಅಲೋವಿರಾ ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ. ಸೊ ಇದೆಲ್ಲ ಮನೆಯಲ್ಲೇ ಸಿಗತ್ತೆ. ಸೊ ಫಸ್ಟ್ ನಾನು ಆನಿಯನ್ ತಗೊಂಡಿದ್ದೀನಿ. 2 ಆನಿಯನ್ ಬೇಕಾಗುತ್ತೆ. ಸೊ ನಿಮ್ಮ ಹೇರು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನೀವು ಆನಿಯನ್ ಯೂಸ್ ಮಾಡ್ಕೋಬೇಕು. ನನ್ನ ಹೇರ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಹೇರ್ ಮಸಾಜ್ ಮಾಡ್ಕೋಬೇಕು ನೀವು ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ. ಸೊ ನೀವು ಏನಾದರೂ ಹೇರ್ ವಾಶು ಹೆಡ್ ಬಾತ್ ಮಾಡ್ತೀವಲ್ಲ, ಸೊ ಅದಕ್ಕಿಂತ ಮುಂಚೆ ಈ ಥರ ಮಾಡಿದ್ರೆ ಸೊ ಹೇರು ಚೆನ್ನಾಗಿ ಬೆಳೆಯುತ್ತೆ. ಇದನ್ನ ನಾನು ಕಟ್ ಮಾಡ್ತಿದ್ದೀನಿ ನೋಡಿ. ಒಂದು ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಹೇರು ಮಸಾಜ್ ಮಾಡೋದಕ್ಕೆ. ಸೊ ಇದು ಬಂದು ನನ್ನ ಹೇರ್ಗೆ ಒಂದು ಆನಿಯನ್ ಆದ್ರೆ ಸಾಕಾಗತ್ತೆ. ಸೊ ನಿಮ್ಗೇನಾದ್ರೂ ಇನ್ನೂ ಜಾಸ್ತಿ ಹೇರ್ ಇದ್ದು ಇಲ್ಲ ಕಮ್ಮಿ ಹೇರ್ ಇದ್ರು ಸೊ ಅದನ್ನ ನೋಡ್ಕೊಂಡು ನೀವು ಆನಿಯನ್ ಯೂಸ್ ಮಾಡ್ಕೋಬೇಕು. ಸೊ ಆನಿಯನ್ ಅಲ್ಲಿ ಏನಿದೆ ಅದರಲ್ಲಿ ವಾಟರ್ ಇರತ್ತಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಹೆಡ್ ಮಸಾಜ್ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಒಂದು ಆನಿಯನ್ ಕಟ್ ಮಾಡ್ಕೊಂಡು ಪೀಸಸ್ ಆಗಿ ಅದನ್ನ ಜಸ್ಟ್ ಈ ರೀತಿ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಇದರಲ್ಲಿ ಜ್ಯೂಸ್ ಬರತ್ತಲ್ವಾ ಅದನ್ನ ಸಪ್ರೇಟ್ ಮಾಡ್ಕೋಬೇಕು. ಸೊ ನಾನು ಒಂದು ಕ್ಲಾತ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಾತ್ ಯೂಸ್ ಮಾಡ್ಕೊಂಡು ಈ ರೀತಿ ಜ್ಯೂಸ್ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಬರುತ್ತೆ. ಸೊ ನೋಡಿ, ನಾನು ಇದನ್ನ ನೀಟಾಗಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇದರ ಜ್ಯೂಸ್ ಏನಿದೆ ಅದು. ಸೊ ಕಂಪ್ಲೀಟ್ ಆನಿಯನ್ ಏನಿದೆ ಅದು ತುಂಬಾನೇ ಒಳ್ಳೆಯದು ಹೇರ್ಗೆ. ಸೊ ನಾನು ಫಾಲೋ ಆಗೋದು ಈ ಎರಡೇ ಟಿಪ್ಸು. ಜಾಸ್ತಿ ಬೇರೆ ಥರ ಹೇರ್ ಪ್ಯಾಕ್ಸ್ ಎಲ್ಲಾನು ಅಪ್ಲೈ ಮಾಡ್ತೀನಿ, ಬಟ್ ಜಾಸ್ತಿ ಏನು ಅಪ್ಲೈ ಮಾಡಲ್ಲ. ಒಂದು 3 to 4 ಮಂತ್ಸ್ ಆ ಥರ ಯಾವಾಗೋ ಒಂದು ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಥರ ಹೇರ್ ಪ್ಯಾಕ್ಸ್ ಎಲ್ಲ. ಸೊ ಮೇಯ್ನ್ ಆಗಿ ಫಾಲೋ ಆಗೋದು ನಾನು ಇವೆರಡೇನೆ. ಸೊ ಅದಕ್ಕೆ ನಾನು ಪರ್ಸ್ನಲಿ ನಿಮಗೆ ಇದನ್ನ ಶೇರ್ ಮಾಡ್ತಿದ್ದೀನಿ. ಸೊ ನಾನು ಈ ಜ್ಯೂಸ್ ಏನಿದೆ ಅದನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ಪೂನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಇದು ಆಯಿಲ್ ಬಂದು ನಾನು ಎಲ್ಲೂ ಶಾಪಲ್ಲಿ ತಗೊಂಡಿರೋದಲ್ಲ, ಮಿಷನಲ್ಲಿ ಹಾಕ್ಸ್ಕೊ ಬಂದಿರೋ ಆಯಿಲು. ಸೊ ನಿಮ್ಮ ಹತ್ರ ಯಾವುದು ಆಯಿಲ್ ಇದ್ರೆ ನಿಮ್ಮ ಹೇರ್ಗೆ ಯಾವ್ದು ಯೂಸ್ ಮಾಡ್ತಿರೋ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಒಂದು ಅರ್ಧ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೇನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಲೈಟ್ ಆಗಿ ಡ್ಯಾಂಡ್ರಫ್ ಇದೆ, ಅದಕ್ಕೆ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಬಟ್ ಚೆನ್ನಾಗಿರುತ್ತೆ. ಲೆಮನ್ ಕೂಡ ಆಡ್ ಮಾಡ್ಕೊಂಡು ನೀವು ಹೆಡ್ ಮಸಾಜ್ ಮಾಡ್ಕೊಂಡ್ರೆ. ಇಲ್ಲಿ ನಾನು ನೀಟಾಗಿ ಇದು ಜ್ಯೂಸ್ ಏನಿದೆ ಅದನ್ನ ನಾನು ರೆಡಿ ಮಾಡಿದ್ದೀನಿ. ಫಸ್ಟ್ ಇದನ್ನ ಸಪ್ರೇಟ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಪೇಸ್ಟ್ ಮಾಡಿ ತೋರಿಸ್ತೀನಿ. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಮತ್ತೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಇದನ್ನ ರೆಡಿ ಮಾಡ್ಕೋಬೇಕು. ಈ ಪೇಸ್ಟ್ ಮತ್ತೆ ಜ್ಯೂಸ್ ಆಲ್ರೆಡಿ ರೆಡಿ ಆಗಿದೆ. ಸೊ ಇದಕ್ಕೆ ಹೇರ್ ಪ್ಯಾಕ್ ಏನಿದೆ ಅದನ್ನ ರೆಡಿ ಮಾಡಿ ತೋರಿಸ್ತೀನಿ. ಅದು ಅಷ್ಟೇ ತುಂಬಾ ಸಿಂಪಲ್ಲು. ಈ ಅಲೋವಿರಾ ಏನಿದೆ ಅದನ್ನ ನೀಟಾಗಿ ಈ ರೀತಿ ವಾಶ್ ಮಾಡ್ಕೊಂಡು ಈ ಎಡ್ಜಸ್ ಏನಿದೆ ಈ ಕಾರ್ನರ್ ಅಲ್ಲಿ ಮುಳ್ಳೆಲ್ಲ ಇರತ್ತಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟಿಂಗ್ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ತರ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಆನಿಯನ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬೇಕು. ಸೊ ನೀವು ಕೇಳ್ಬೋದು ಆನಿಯನ್ ಆಲ್ರೆಡಿ ಜ್ಯೂಸ್ ಮಾಡಿದಿರಲ್ವಾ ಇದನ್ನು ಹಾಕ್ಬೇಕಾ ಅಂತ. ಸೊ ಹಾಕ್ಬೇಕು. ಈ ಅಲೋವಿರಾ ಏನಿದೆ ಅದ್ರ ಜೊತೆಗೆ ಒಂದು ಆನಿಯನ್ ಇಲ್ಲ ಅರ್ಧ ಆನಿಯನ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೋಬೇಕು. ಯಾಕಂದ್ರೆ ಅವಾಗೆ ಮಾಡಿರೋದೇನಿದೆ ಅದು ಮಸಾಜ್ ತರ ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಇದು ಬಂದು ಕಂಪ್ಲೀಟ್ ಆಗಿ ಮಾಸ್ಕ್ ತರ ಹಾಕೋಬೇಕು ಹೇರ್ಗೆ.
ಪ್ಯಾಕ್ ತರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ನೋಡಿ ನಾನು ಎಲ್ಲಾನು ನೀಟಾಗಿ ಈ ರೀತಿ ಪೀಸಸ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಪೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ಈ ರೀತಿ ಬರುತ್ತೆ. ಸ್ವಲ್ಪ ಜಲ್ಲಿ ಜಲ್ಲಿಯಾಗಿ ಅಂಟಂಟಾಗಿರತ್ತೆ. ಸೊ ಅಪ್ಲೈ ಮಾಡಿದಾಗ ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಇರಲ್ಲ. ಬಟ್ ಆಫ್ಟರ್ ವಾಶ್ ಮಾಡಾದ್ಮೇಲೆ ಚೆನ್ನಾಗಿರತ್ತೆ. ಲುಕ್ ವೈಸ್ ತುಂಬಾನೇ ಶೈನಿ ಆಗಿರತ್ತೆ ಹೇರ್ ಎಲ್ಲಾನು. ನೋಡಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ನನ್ನ ಹೇರ್ ಆಲ್ರೆಡಿ ಆಯಿಲ್ ಇದೆ ಇದಕ್ಕೆ. ಸೊ ಅದಕ್ಕೆ ನಾನು ಆಯಿಲ್ ಒಂದೇ ಸ್ಪೂನ್ ಹಾಕಿದ್ದೀನಿ. ಜಸ್ಟ್ ಈ ರೀತಿ ಕಾಟನ್ ಒಂದು ತಗೊಂಡು ನೀಟಾಗಿ ಸ್ಕಾಲ್ಫ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫಸ್ಟ್. ಸೊ ಈ ತರ ಇಲ್ದಿರ ಈ ತರ ನಿಮ್ಗೆ ಬೇಡ ಅಂದ್ರೆ ನಾರ್ಮಲ್ ಆಗಿ ನೀವು ಆಯಿಲ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ಸೊ ಅದೇ ಮೆಥಡ್ ಅಲ್ಲೇ ಲೈಟ್ ಆಗಿ ಸ್ವಲ್ಪ ತಗೊಂಡು ಕೈಗೆ ನೀಟಾಗಿ ಸೊ ಸ್ಕಾಲ್ಫ್ಗೆಲ್ಲ ನೀಟಾಗಿ ಮಸಾಜ್ ತರ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಮಸಾಜ್ ಮಾಡ್ಕೋಬೇಕು ಅಂತ. ನನಗೆ ಲೈಟ್ ಆಗಿ ಡ್ಯಾಂಡ್ರಫ್ ಇದೆ. ಅದಕ್ಕೆ ನಾನು ಜಸ್ಟ್ ಈ ಫ್ರಂಟ್ ಅಲ್ಲಿ ಏನಿದೆ ಅದು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದು ಕಾಟನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಕೈಗೆ ತಗೊಂಡು ನೀಟಾಗಿ ಮಸಾಜ್ ತರ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ನೀಟಾಗಿ ಸ್ಕಾಲ್ಫ್ ಎಲ್ಲ ನೀಟಾಗಿ ಆಗತ್ತೆ. ಸೊ ಡ್ಯಾಂಡ್ರಫ್ ಇದ್ರೂನು ಹೋಗತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗತ್ತೆ. ಹೇರ್ ಗ್ರೋತ್ ಆಗತ್ತೆ. ಸೊ ಮೇನ್ ಇದೊಂದೇ ಅಲ್ಲ, ನೀವು ಏರ್ ಪ್ಯಾಕ್ ಮತ್ತೆ ಈ ತರ ಮಾಡೋದ್ರಿಂದ ಹೇರ್ ಗ್ರೋತ್ ಆಗಲ್ಲ. ಮೇನ್ ನೀವು ತಿನ್ನೋ ಫುಡ್ ಕೂಡ ಅಷ್ಟೇ, ಅದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ವಾಟರ್ ಚೆನ್ನಾಗಿ ಕುಡಿಬೇಕು. ಸೊ ಅದರಿಂದ ಕೂಡ ಚೆನ್ನಾಗಿ ಹೆಲ್ತ್ ಚೆನ್ನಾಗಿರತ್ತೆ ಅಂಡ್ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ನಾನು ಸ್ಕಾಲ್ಫ್ಗೆ ನೀಟಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಮೆಥಡ್ ಅಲ್ಲೇ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಬಂದು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಇದೇ ವಿಡಿಯೋ ತರ ಸ್ವಲ್ಪ ಲಾಂಗ್ ವಿಡಿಯೋ ತರ ಹಾಕಿದ್ದೀನಿ. ಇದು ಸ್ವಲ್ಪ ನಾನು ಅಪ್ಲೈ ಮಾಡೋದು ಸ್ವಲ್ಪ ಫಾಸ್ಟ್ ಆಗಿ ಇಟ್ಟಿದ್ದೀನಿ. ಸೊ ನೀಟಾಗಿ ಎರಡೂ ಕೈಯಿಂದ ಬೆರಳಿಂದ ನೀಟಾಗಿ ಈ ರೀತಿ ಮಸಾಜ್ ತರ ಮಾಡ್ಕೋಬೇಕು. ನಾವು ಆಯಿಲ್ ಯಾವ ರೀತಿ ಮಸಾಜ್ ಮಾಡ್ಕೊಂತೀವಿ ಹೇರ್ಗೆ ಸ್ಕಾಲ್ಫ್ಗೆ ಅದೇ ಮೆಥಡ್ ಅಲ್ಲಿ ಇದನ್ನ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಮಿಕ್ಕಿರೋ ಜ್ಯೂಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಸೊ ಮೇನ್ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ, ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಸೊ ಸ್ಕಾಲ್ಫ್ಗೆ ಈ ರೀತಿ ನೀಟಾಗಿ ಹೆಡ್ ಮಸಾಜ್ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೊಂಡ್ರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗತ್ತೆ. ಸೊ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗತ್ತೆ. ಸೊ ನಾನ್ ಫಾಲೋ ಆಗೋ ಟಿಪ್ಸು ಇದೆ. ಸೊ ಬೇರೆ ಏನು ಟಿಪ್ಸ್ ಜಾಸ್ತಿ ಏನು ಫಾಲೋ ಆಗಲ್ಲ. ಕೆಲವೊಂದು ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡ್ತೀನಿ. ಅದನ್ನು ಕೂಡ ಫ್ಯೂಚರ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ಬೇಕು ಅಂದ್ರೆ. ಅಂಡ್ ನನ್ನ ಫೇವ್ರೆಟ್ ಹೇರ್ ಪ್ಯಾಕ್ ಇದು. ನಾನು ಅವಾಗೆ ಹೇಳ್ದೆ ಅಲ್ವಾ ಯಾವ ರೀತಿ ಮಾಡ್ಕೋಬೇಕು ಅಂತ. ಜಸ್ಟ್ ಅಲೋವೆರಾ, ಒಂದು ಆನಿಯನ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಹೇರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು, ಇದು ಅಷ್ಟೇ ಸೇಮ್ ಈ ಆಯಿಲ್ ಯಾವ ರೀತಿ ಅಪ್ಲೈ ಮಾಡ್ತೀವಿ, ನಾನು ಈ ಆನಿಯನ್ ಜ್ಯೂಸ್ ಯಾವ ರೀತಿ ಅಪ್ಲೈ ಮಾಡಿದೆ ಸೊ ಅದೇ ಮೆಥಡ್ ಅಲ್ಲೇ ನೀವು ಹೇರ್ ಕಂಪ್ಲೀಟ್ ಸ್ಕಾಲ್ಫ್ಗೆ ಹೇರ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಸೊ ಅದು ಜ್ಯೂಸ್ ಏನಿದೆ ಅದು ಅಪ್ಲೈ ಮಾಡಿದ ಒಂದು 10 ಮಿನಿಟ್ಸ್ಗೆ ಇದನ್ನ ಅಪ್ಲೈ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಈ ಸ್ಕಾಲ್ಫ್ಗೆ ಹೆಡ್ಗೆ ಕಂಪ್ಲೀಟ್ ಪಾರ್ಟ್ ಏನಿದೆ ಸ್ಕಾಲ್ಫ್ಗೆ ಅದಕ್ಕೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ದೀನಿ. ಅಂಡ್ ಹೇರ್ಗೆ ರಿಮೈನಿಂಗ್ ಪಾರ್ಟ್ ಮಿಕ್ಕಿರೋ ಪೇಸ್ಟ್ ಏನಿದೆ ಅದನ್ನು ಅಷ್ಟೇ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಇದೆಲ್ಲ ಅಪ್ಲೈ ಮಾಡಿದಾದ್ಮೇಲೆ ಕೈಯಿಂದ ಈ ರೀತಿ ಅನ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಅಲ್ಲೇ. ಸೊ ಈ ಮೆಥಡ್ ಅಲ್ಲಿ ನೀಟಾಗಿ ಮಸಾಜ್ ತರ ಮಾಡ್ಕೋಬೇಕು. ಈ ಪೇಸ್ಟ್ ಅಪ್ಲೈ ಮಾಡಿದಾಗೂ ನೀಟಾಗಿ ಮಸಾಜ್ ತರ ಮಾಡ್ಕೋಬೇಕು. ಸೊ ಇದೆಲ್ಲ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಇಲ್ಲ 15 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಇದು ಏನಿದೆ ಅಪ್ಲೈ ಮಾಡಿರೋದು ಸ್ವಲ್ಪ ಒಂದು 15 ಮಿನಿಟ್ಸ್ ಬಿಟ್ರೆ ನೀಟಾಗಿ ಒಣಗುತ್ತೆ. ಸೊ ಆಮೇಲೆ ಡ್ರೈ ಆದ್ಮೇಲೆ ಮತ್ತೆ ಸ್ನಾನ ಮಾಡ್ಕೋಬೇಕು. ಇಲ್ಲ ಹಾಗೆ ಕೂಡ ಮಾಡ್ಬೋದು ಒಂದು 10 ಮಿನಿಟ್ಸ್ ಬಿಟ್ಟು. ಬಟ್ ಅದು ಡ್ರೈ ಆಗೋದಕ್ಕೆ ಬಿಟ್ರೆ ಚೆನ್ನಾಗಿರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಇದು ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ವೀಕ್ಲಿ 1 ಟೈಮ್ ಆದ್ರೂ ಈ ರೀತಿ ಪ್ಯಾಕ್ ಏನಿದೆ ಹೇರ್ ಪ್ಯಾಕ್ ಅಪ್ಲೈ ಮಾಡಿದ್ರೆ ಒಳ್ಳೇದು. ಸೊ ಹೇರ್ ಗ್ರೋತ್ ಚೆನ್ನಾಗ್ ಆಗತ್ತೆ ಅಂಡ್ ಹೇರ್ ಫಾಲ್ ಆಗಲ್ಲ. ಸೊ ನಿಮ್ಗೆ ಹೇರ್ ಫಾಲ್ ಏನಾದ್ರು ಆಗ್ತಿದ್ರೆ ಕಂಟ್ರೋಲ್ ಆಗತ್ತೆ. ಸೊ ಮೇನ್ ನೀವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಈ ಹೇರ್ ಪ್ಯಾಕ್ಸ್ ಇದು ಹೇರ್ಗೆ ಒಳ್ಳೇದು. ಬಟ್ ನೀವು ತಿನ್ನೋ ಫುಡ್ ಆಗ್ಲಿ ಮತ್ತೆ ವಾಟರ್ ಚೆನ್ನಾಗಿ ಕುಡಿಬೇಕು ಅಂಡ್ ಚೆನ್ನಾಗಿ ವೆಜಿಟೇಬಲ್ಸ್ ತಿನ್ಬೇಕು, ಫ್ರೂಟ್ಸ್ ಕೆಲವೊಂದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನೂ ಕ್ಲಿಯರ್ ಆಗಿ ವಿಡಿಯೋ ಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನು ಒಂದು ಜ್ಯೂಸ್ ರೆಕಮೆಂಡ್ ಮಾಡ್ತೀನಿ. ಇದನ್ನ ಮಾರ್ನಿಂಗ್ ಟೈಮು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಹೇರ್ಗೆ ಅಂತ ನಾನು ಸಪರೇಟ್ ಆಗಿ ಹೇಳ್ತಿಲ್ಲ, ಸ್ಕಿನ್ಗೆ ಅಂಡ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆಪಲ್ ಅಂಡ್ ಕ್ಯಾರೆಟ್ ಮತ್ತೆ ಬೀಟ್ರೋಟ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಜ್ಯೂಸ್ ಸಪರೇಟ್ ಮಾಡ್ಕೊಂಡು ಮಾರ್ನಿಂಗ್ ಟೈಮ್ ಕುಡಿಬೇಕು.
ಸೊ ಇದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಆಗತ್ತೆ ಅಂಡ್ ಹೇರ್‌ಗೂ ಮತ್ತೆ ಹೆಲ್ತ್‌ಗೂ ತುಂಬಾನೇ ಒಳ್ಳೇದು. ಸೊ ನಾನು ಶೇರ್ ಮಾಡಿರೋದು ಹೇರ್ ಪ್ಯಾಕ್ ಮತ್ತೆ ಈ ಜ್ಯೂಸ್ ಏನಿದೆ ಅಪ್ಲೈ ಮಾಡೋದು. ಸೊ ಹೆಡ್ ಮಸಾಜ್ ಮಾಡ್ಕೊಳ್ಳೋದು. ಅದು ಮೇಯ್ನು ನನಗೆ ಫಸ್ಟ್ ಅಲ್ಲಿ ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು. ಸೊ ಒನ್ ಟೈಮ್ ನಾನು ಹೇರ್ ಡೊನೇಟ್ ಮಾಡಿದ್ದೆ. ಒಂದು 12 ಇಂಚಸ್ ಅಷ್ಟು ಹೇರ್ ಡೊನೇಟ್ ಮಾಡಿದ್ದೆ. ಸೊ ಅವಾಗ ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು. ಮತ್ತೆ ಈ ಹೇರ್ ಗ್ರೋತ್ ಆಗಿರೋದು. ಸೊ ನನಗೆ ಒಂದು 6 ಮಂತ್ಸು 7 ಮಂತ್ಸ್ ಆ ತರ ಆಗಿದೆ. ಇದು ಕಂಪ್ಲೀಟ್ ಆಗಿ ಹೇರ್ ಗ್ರೋತ್ ಆಗಿರೋದು. ನಾನು ಫೋಟೋ ಶೇರ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಫಸ್ಟ್ ಚಾನಲ್ ಅಲ್ಲಿ ಹೇರ್ ಡೊನೇಟ್ ಮಾಡಿರೋದು. ಅವಾಗಿಂದ ಈ ತರ ಹೇರ್ ಗ್ರೋತ್ ಆಗಿದೆ. ನನಗೆ ಅವಾಗ ಹೇರ್ ಲೆಂತ್ ಜಾಸ್ತಿನೇ ಇತ್ತು. ಬಟ್ ಹೇರ್ ಎಲ್ಲ ಉದುರ್ತಾ ಅದು ಸಣ್ಣ ಆಗ್ಬಿಟ್ಟಿತ್ತು. ಕಂಪ್ಲೀಟ್ ಆಗಿ ನಾನು ಹೇರ್ ಡೊನೇಟ್ ಮಾಡಿದ್ದೆ. ಒಂದು 12 ಇಂಚಸ್ ಅಷ್ಟು ಹೇರ್ ಡೊನೇಟ್ ಮಾಡಿದ್ದೆ. ಸೊ ಅವಾಗಿಂದ ನಾನು ಕೆಲವೊಂದು ಟಿಪ್ಸ್ ಫಾಲೋ ಆಗಿದ್ದೀನಿ. ಅದನ್ನ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದೀನಿ. ಮೇನ್ಲಿ ಹೇರ್ ಫಾಲ್ ಆಗೋದಕ್ಕೆ ಮೇನ್ ಸ್ಟ್ರೆಸ್ ಜಾಸ್ತಿ ಇರತ್ತೆ. ಸೊ ಅದ್ರಿಂದಾನು ಆಗತ್ತೆ. ಇನ್ನು ತಲೆನೋವು ಬರೋದು ಈ ತರ ಎಲ್ಲ ಆಗತ್ತೆ. ನನಗೆ ಮೇನ್ ಸ್ಟ್ರೆಸ್ ಆ ತರ ಇತ್ತು. ಅವಾಗ ನಾನು ಹೇರ್ ಕೇರ್ ಏನು ಮಾಡ್ತಿರ್ಲಿಲ್ಲ. ಹೇರ್ ಇದೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ. ಸೊ ಹೇರ್ ಡೊನೇಟ್ ಮಾಡ್ದಾಗಿಂದ ಸ್ವಲ್ಪ ಹೇರ್ ಕೇರ್ ಮಾಡ್ತಾ ಇದ್ದೀನಿ. ನನಗೆ ಹೇರ್ ಲೆಂತ್ ಸಾಕು ಇಷ್ಟೇ. ಅದಕ್ಕೆ ನನಗೆ ಹೇರ್ ಗ್ರೋತ್ ಆದ್ರೂನು ಕಟ್ ಮಾಡ್ತಾ ಇರ್ತೀನಿ. ಬಟ್ ದಪ್ಪ ಇರ್ಬೇಕು ಅಷ್ಟೇ ಹೇರು. ಸೊ ಸ್ವಲ್ಪ ನಿಮ್ಗೆ ಇರೋ ಹೇರ್ ಏನಿದೆ ಅದನ್ನ ನೀವು ನೀಟಾಗಿ ನೋಡ್ಕೊಂಡ್ರೆ ಬೆಟರು. ಸೊ ಇನ್ನ ಉದ್ದ ಬೇಕು, ಇನ್ನ ದಪ್ಪ ಬೇಕು ಅಂದ್ರೆ ಆಗಲ್ಲ. ಸೊ ಇರೋ ಹೇರ್‌ನೇ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಕೆಲವೊಂದು ಹೆಲ್ತ್ ಟಿಪ್ಸ್ ಎಲ್ಲ ಹೇಳಿದ್ದೀನಿ. ಮತ್ತೆ ಸ್ಟ್ರೆಸ್ ರಿಲೀಫ್ ಆಗತ್ತೆ. ಈ ತರ ಡೈಲಿ ಮೆಡಿಟೇಷನ್ ಮಾಡಿ ಅಂಡ್ ಯೋಗ ಮಾಡಿ. ಕೆಲವ್ರಿಗೆ ಬೇಸಿಕ್ ಇದೆಲ್ಲ ಗೊತ್ತೇ ಇರತ್ತೆ. ಇದನ್ನ ಫಾಲೋ ಆಗಿದ್ರೆ ಬೆಟರು. ನಿಮ್ಗೆ ಹೆಲ್ತ್‌ಗೂನು ಒಳ್ಳೇದು. ಸೊ ನಿಮ್ಗೆ ಈ ವಿಡಿಯೋ ಯೂಸ್‌ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್‌ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇನ್ನು ಹೇರ್ ಕೇರ್ ಟಿಪ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಜಸ್ಟ್ ನಾನು ಬೇಸಿಕ್ ಹೇಳಿದ್ದೀನಿ ಅಷ್ಟೇ. ನಾನು ಪರ್ಸನಲಿ ನಾನು ಏನು ಯೂಸ್ ಮಾಡ್ತೀನಿ ಸೊ ಅದನ್ನ ಹೇಳಿದ್ದೀನಿ. ಇನ್ನು ಬೇರೆ ತರ ಹೇರ್ ಪ್ಯಾಕ್ಸ್ ಎಲ್ಲ ಇದೆ. ಸೊ ಕ್ಲಿಯರ್ ಆಗಿ ಇನ್ನು ಬೇರೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ನಾನು ಒಂದು ಹೇರ್ ಆಯಿಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ. ಸೊ ಹೇರ್‌ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂಡ್ ಯಾವ ರೀತಿ ಹೇರ್ ಮಸಾಜ್ ಹೆಡ್ ಮಸಾಜ್ ಮಾಡ್ಕೋಬೇಕು ಅಂತ ಅದನ್ನು ತೋರಿಸ್ಕೊಡ್ತೀನಿ. ಸೊ ನಾನೊಂದು ಹೋಮ್ ಮೇಡ್ ಹೇರ್ ಆಯಿಲ್ ಮಾಡೋದು ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ಅದನ್ನ ನಿಮ್ ಹತ್ರ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.